ಭಾವೈಕ್ಯದ ನೆಲೆಯಾಗಿ ಇಳಕಲ್ 157ನೇ ಗಂಧ ಉರುಸು ಮೂಲಕ ಮತ್ತೊಮ್ಮೆ ಮೆರೆದ ಐತಿಹಾಸಿಕ ಸಾಮರಸ್ಯ. ಜನವರಿ 31, 2026. ಇಳಕಲ್ ಕೇವಲ ಒಂದು ನಗರವಲ್ಲ, ಅದು ಭಾವೈಕ್ಯತೆ, ಸಾಮರಸ್ಯ ಮತ್ತು ಸಹಬಾಳ್ವೆಯ ಜೀವಂತ ಸಂಕೇತ. ಶತಮಾನಗಳಿಂದ ವಿವಿಧ ಧರ್ಮ, ಜಾತಿ, ಭಾಷೆ ಮತ್ತು ಸಂಸ್ಕೃತಿಗಳ ಜನರು ಸಹೋದರತ್ವದಿಂದ ಬದುಕುತ್ತಿರುವ ಈ ಊರು ಕರ್ನಾಟಕಕ್ಕೆ ಮಾದರಿಯಾಗಿದೆ. ಈ ಐತಿಹಾಸಿಕ ಪರಂಪರೆಯನ್ನು ಮತ್ತೊಮ್ಮೆ ಜಗತ್ತಿಗೆ ಸಾರುವಂತೆ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ 157ನೇ ಗಂಧ ಹಾಗೂ ಉರುಸು ಮಹೋತ್ಸವವು ಭಕ್ತಿಭಾವ ಹಾಗೂ ವಿಜೃಂಭಣೆಯೊಂದಿಗೆ ನಡೆಯಿತು. ಬೆಳಗಿನ ಜಾವ 4 ಗಂಟೆಗೆ ಶಾಂತವರಿಗೇರಿ ಮಸೀದಿಯಿಂದ ಆರಂಭವಾದ ಗಂಧ ಮೆರವಣಿಗೆ ಇಳಕಲ್ನ ಸರ್ವ ಜನಾಂಗದ ಒಗ್ಗಟ್ಟಿನ ಪ್ರತಿಬಿಂಬವಾಗಿತ್ತು. ಯುವಕರು, ಹಿರಿಯರು, ಮಹಿಳೆಯರು, ಪುರುಷರು ಎಂಬ ಭೇದವಿಲ್ಲದೆ ಎಲ್ಲ ವರ್ಗದ ಜನರು ಸಾಂಪ್ರದಾಯಿಕ ವಿಧಿವಿಧಾನಗಳೊಂದಿಗೆ ಗಂಧವನ್ನು ಭಕ್ತಿಯಿಂದ ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಬೆಂಕಿಯ ಪಂಜುಗಳ ಬೆಳಕು, ಮಂಗಳವಾದ್ಯಗಳ ತಾಳ, ಸಿಡಿಮದ್ದುಗಳ ಸದ್ದು ಹಾಗೂ ಭಕ್ತರ ಉತ್ಸಾಹಭರಿತ ಕುಣಿತ, ಆನಂದ ಇಡೀ ನಗರವನ್ನು ಉತ್ಸವದ ಸಂಭ್ರಮದಲ್ಲಿ ಮುಳುಗಿಸಿತು. ಮೆರವಣಿಗೆ ನಗರದ ಪ್ರಮುಖ ಬೀದಿಗಳ ಮೂಲಕ ಸಾಗುತ್ತಾ ಇಳಕಲ್ ಎಂದರೆ ಏಕತೆ ಎಂಬ ಸಂದೇಶವನ್ನು ಮನೆಮನೆಗೂ ತಲುಪಿಸಿತು. ಇಳಕಲ್ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವು ಜನರು ಹಾಗೂ ಆಡಳಿತದ ನಡುವಿನ ಪರಸ್ಪರ ಗೌರವ ಮತ್ತು ಸಹಕಾರವನ್ನು ಪ್ರತಿಬಿಂಬಿಸಿತು. ಇಳಕಲ್ನ ವಿಶೇಷತೆ ಎಂದರೆ ಇಲ್ಲಿ ಧರ್ಮ ವಿಭಜನೆಯಲ್ಲ, ಒಗ್ಗಟ್ಟಿನ ಸೇತುವೆಯಾಗಿದೆ. ದರ್ಗಾ ಹಾಗೂ ಶ್ರೀ ವಿಜಯ ಮಹಾಂತೇಶ್ವರ ಮಠಗಳು ಇಲ್ಲಿನ ಜನರ ದೈನಂದಿನ ಬದುಕಿನ ಅವಿಭಾಜ್ಯ ಭಾಗಗಳಾಗಿವೆ. ಮಾನವೀಯ ಮೌಲ್ಯಗಳು ಮತ್ತು ಪರಸ್ಪರ ಗೌರವದ ಸಂಸ್ಕೃತಿಯೇ ಇಳಕಲ್ನ ನಿಜವಾದ ಗುರುತು. ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ದರ್ಗಾ ಈ ಭಾವೈಕ್ಯತೆಯ ಕೇಂದ್ರಬಿಂದುವಾಗಿ ಪ್ರತಿ ವರ್ಷ ಎಲ್ಲ ಜನಾಂಗದವರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುತ್ತಿದೆ. ಗಂಧ ಮೆರವಣಿಗೆ ದರ್ಗಾಕ್ಕೆ ತಲುಪಿದ ನಂತರ ಸಾಂಪ್ರದಾಯಿಕ ವಿಧಿವಿಧಾನಗಳೊಂದಿಗೆ ಗಂಧ ಸಮರ್ಪಿಸಿ ಶಾಂತಿ, ಸಮೃದ್ಧಿ ಮತ್ತು ಸೌಹಾರ್ದತೆಗಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ದರ್ಗಾ ಮಾರ್ಗ ಹಾಗೂ ಆವರಣದಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು ಇಡೀ ಪ್ರದೇಶ ಆಧ್ಯಾತ್ಮಿಕ ವಾತಾವರಣದಲ್ಲಿ ಮಿನುಗಿತು. ಈ 157ನೇ ಗಂಧ ಹಾಗೂ ಉರುಸು ಮಹೋತ್ಸವವು ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲ, ಅದು ಇಳಕಲ್ನ ಐತಿಹಾಸಿಕ ಪರಂಪರೆ, ಭಾವೈಕ್ಯತೆಯ ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳ ಜೀವಂತ ಘೋಷಣೆಯಾಗಿದೆ. ಇಂತಹ ಕಾರ್ಯಕ್ರಮಗಳು ಮುಂದಿನ ಪೀಳಿಗೆಗೆ ಒಗ್ಗಟ್ಟೇ ಶಕ್ತಿ ಎಂಬ ಸಂದೇಶವನ್ನು ಸಾರುತ್ತವೆ. ಇಂತಹ ಐತಿಹಾಸಿಕ, ಸಾಂಸ್ಕೃತಿಕ ಹಾಗೂ ಭಾವೈಕ್ಯತೆಯ ಕಾರ್ಯಕ್ರಮಗಳನ್ನು ಜನತೆಗೆ ತಲುಪಿಸುವ ಮೂಲಕ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಬಿತ್ತುವ ಆಶಯವನ್ನು ವಿಎನ್ ನ್ಯೂಸ್ ಹೊಂದಿದೆ. ಧರ್ಮಾತೀತ ಏಕತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಉತ್ತೇಜಿಸುವ ಈ ಪ್ರಯತ್ನಗಳೊಂದಿಗೆ ವಿಎನ್ ನ್ಯೂಸ್ ಜನರ ಜೊತೆ, ಜನರಿಗಾಗಿ ಎಂಬ ಸಂಕಲ್ಪವನ್ನು ಮತ್ತೊಮ್ಮೆ ದೃಢಪಡಿಸಿದೆ.